ರಘುವರ ಶುಭಕರ ಶ್ರೀರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ತ್ರಿಭುವನ ಜನನಯನಾಭಿರಾಮ ತ್ರಿಭುವನ ಜನನಯನಾಭಿರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ತಾರಕ ರಾಮ ರಾಮ ತಾರಕ ರಾಮ ದಶರಥ ನಾಮ ಧನುಜ ವಿರಾಮ ಪಟ್ಟಾಭಿರಾಮ ಧನುಜ ವಿರಾಮ ಪಟ್ಟಾಭಿರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ರಘುಕುಲ ಜಲನಿಧಿ ಸೋಮ ರಾಮ ರಘುಕುಲ ಜಲನಿಧಿ ಸೋಮ ಭೂಮಿ ಸುಧಾ ಕಾಮ ಶ್ರೀರಾಮ ಭೂಮಿ ಸುಧಾ ಕಾಮ ಕಾಮಿತದಾಯಕ ಕರುಣಾರಾಮ ಕಾಮಿತದಾಯಕ ಕರುಣಾರಾಮ ಕೋಮಲ ನೀಲ ಸರೋಜ ಶ್ಯಾಮ ಕೋಮಲ ನೀಲ ಸರೋಜ ಶ್ಯಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ರಾಮ ನನ್ನ ಆ ಕಡೆ ಬ್ಯಾಗ್ಲಿ ಅದೇ ಅದೇ ಅದ ಹಾಕ್ಬಿಡಿ ಕಾಯಿನ್ಸ್ ಆ ಥರ ಹಾಕ್ಬಿಡಿ ಜಗದಭಿರಾಮುಡು ಶ್ರೀರಾಮುಡಿ ರಘುಕುಲ ಸೋಮುಡು ಆರಾಮುಡೇ ಇದರಲ್ಲಿ ಜಗದಭಿರಾಮುಡು ಶ್ರೀರಾಮುಡೇ ಇನ ಕುಲಮಣಿ ಸರಿ ತೂಗೆ ತನಯುಡು ಇನ ಕುಲಮಣಿ ಸರಿ తూగే తనయుడు తండ్రి మాటలు ధరపై నినది తండ్రి మాటలు ధరపై నినది వనమునకేగిన ధర్మావతారుడు వనమునకేగిన ధర్మావతారుడు జగత విరాముడు శ్రీరాముడే రఘుకుల సోముడు ఆరాముడే पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय श्रीराम जय श्रीराम ಈ ಕಡೆ ಬನ್ನಿ ಸ್ವಾಮಿ. ಇವರು ಕೋಲಾರ ಅಲ್ವಾ? ಕೋಲಾರ. ಇವತ್ತು ಕೋಲಾರಕ್ಕೆ ಬಂದಿದ್ವಿ. ಆಂಜನಪ್ಪ ಅಂತೇಳಿ ಇವ್ರ ಹೆಸರು. ಸುಮಾರು ತಿಂಗಳಿಂದ ಒಂದು 8 ತಿಂಗಳಾಗಿರ್ಬೋದು ಅನ್ಸುತ್ತೆ. 9 ತಿಂಗಳ ಹಿಂದ್ಗಡೆ ನಾನು ಒಂದು ಸಂದರ್ಭದಲ್ಲಿ ಅವತ್ತು ಮಠದಲ್ಲಿದ್ದೆ. ಎಲ್ಲಿ ರಾಯರ ಮಠದಲ್ಲಿ ಜಯನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹುಡುಕಿ ಸಾಕಾಗೋಗಿತ್ತಂತೆ ಇವರಿಗೆ. ಮೇಲ್ಗಡೆ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬಂದು ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ರಾಯರಲ್ಲಿ ಕೇಳ್ಕೊಂಡಿದ್ದು ಒಂದೇ ಒಂದು ಮಾತು ಕೇಳಿದ್ರು. ಈ ವ್ಯಕ್ತಿ ಸಂತೋಷ್ ಗುರೂಜಿ ಅನ್ನೋರು ಮತ್ತೆ ನನಗೇನಾದರೂ ಸಿಕ್ಕರೆ, ನನಗೆ ಎಷ್ಟು ಸತಿ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ತಂದೆ, ಇವ್ರು ಸಿಕ್ಕರು ಅಂದರೆ
25 ಕೆಜಿ ಅಕ್ಕಿ, 25 ಮೂಟೆ, 25 ಕೆಜಿ ಅಕ್ಕಿ ಪ್ಯಾಕೆಟ್, 25 ಕೆಜಿ ಇರೋದಲ್ಲ ಅದಷ್ಟು 25 ಪ್ಯಾಕೆಟ್ ಕೊಡಿಸ್ತೀನಿ ಅಂತ ರಾಯರಲ್ಲಿ ಕೇಳ್ಕೊಂಡಿದ್ರಂತೆ. ರಾಯರನ್ನ ನಮಸ್ಕಾರ ಮಾಡಿ ಹಿಂದೆ ತಿರುಗತ್ಲೆ ನಾನೇ ಅಲ್ಲೇ ಸಿಗಾಕೊಂಡಂತೆ ಅವ್ರಿಗೆ. ಇದೆಂತ ಅಗ್ನಿ ಪರೀಕ್ಷೆ ತಂದೆ, ಇಷ್ಟು ದಿವಸ ಬಂದಿರಲಿಲ್ಲ ನನಗೆ, ಯಾವತ್ತೂ ನಾನು ಸಿಕ್ಕಿರಲಿಲ್ಲ ನೀವು ನನಗೆ. ರಾಯರಲ್ಲಿ ಒಂದು ಮಾತು ಕೇಳ್ಕೊಂಡೆ, ತಂದೆ ಸಂತೋಷ್ DSS ಗುರು ಅವರು ಸಿಕ್ಕರೆ 25 ಅಕ್ಕಿ ಮೂಟೆ ಕೊಡಿಸ್ತೀನಿ ಅಂತ ಕೇಳ್ಕೊಂಡೆ. ಪಕ್ಕದಲ್ಲಿ ಟರ್ನ್ ಮಾಡಿ ನೋಡಿದ್ರೆ ಇವರೇ ಸಿಕ್ಕಾರಲ್ಲ ಅಂತ ಅವ್ರ ಧ್ವನಿ ಮುಖಾಂತರಲ್ಲೇ ಕೇಳ್ಕೊಡೋಣ. ನೀವೇ ಹೇಳ್ಬಿಡಿ ಸ್ವಾಮಿ ಒಂದೆರಡು ಮಾತು. ಆ ಟೈಮಲ್ಲಿ ನನಗೆ ಯಾವ ರೀತಿ ಇತ್ತಂದ್ರೆ ನನ್ನ ಆರೋಗ್ಯ ಭಾಗ್ಯ ಒಂದಿಲ್ಲ, ನನ್ನ ಜೀವನನೇ ಇಲ್ಲ, ನರಕ ಆಗಿತ್ತು. ನನ್ನ ಹೆಂಡತಿ ಮಕ್ಕಳಿಗೆ ನಾನು ಸತ್ತೋಗ್ಬಿಡ್ತೀನಿ, ಬದುಕಲ್ಲ, ಇಲ್ಲಿ ಬಂದ್ಬಿಟ್ಟಿತ್ತು. ಅದೇನು ಬಂದಿತ್ತೋ ಏನು ಗೊತ್ತಿಲ್ಲ. ನನ್ನ ಹೆಂಡತಿ ಪ್ರಾಬ್ಲಮ್ ಇಲ್ಲ, ಮಗನ ಪ್ರಾಬ್ಲಮ್ ಇಲ್ಲ, ಎಲ್ಲ ನನ್ನ ಸಂಸಾರ ಹಾಲು ಜೇನಿದ್ದಾಗಿ. ದಿನ ನಾನು ಬದುಕಲ್ಲ, ಆ ಗುರೂಜಿ ಸಿಕ್ಕಿದ್ರೆ ನಾನು ಬದುಕ್ತೀನಿ ಅನ್ನೋ ಮನ್ಸು ಬಂದ್ಬಿಟ್ಟು ಅವತ್ತು ರಾಯರಲ್ಲಿ ಕೇಳ್ಕೊಂಡೆ, DSS ಗುರೂಜಿನ ಸಿಕ್ಬಿಟ್ರೆ 25 ಕೆಜಿ ಬ್ಯಾಗ್ ಅಕ್ಕಿ ಕೊಡಿಸ್ತೇನೆ ನಿನ್ನ ಮಠಕ್ಕೆ ತಂದೆ, ನಿನ್ನ ಹೆಸರದಾಗ ಅನ್ನದಾನ ಮಾಡು ನಮ್ಮಂಥವ್ರಿಗೆ ಅಂತ. ಆವತ್ತು ತಿರುಗಿ ನೋಡಿದೆ, ಸಿಕ್ಕಿದ್ರು. ಆವತ್ತೇ ಕಾಲು ಬೀಳಕ್ಕೆ ಹೋದೆ, ಬೇಡ 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 ರಾಯರ ಕಾಲು ಬಿಡ್ತೀನಿ ಸ್ವಾಮಿ, ನಿಮ್ಮ ನಂಬರ್ ಇಲ್ಲ, ಆ ನಂಬರನ್ನು ಕೊಡಿ ಸ್ವಾಮಿ. ಅವರೇ ನಮ್ಮ ಫೋನ್ ತೆಗೆದುಕೊಟ್ಟೆ. ಬೆಳ್ಳೆಲ್ಲ ಹಚ್ಚಿದ್ರು ಫೋನ್ ನಂಬರ್. ಅದನ್ನು ನಾಳೆ ಫೋನ್ ಮಾಡಿ ಚಾಪಿದೆ ಅಂದರು. ಮಾರನೇ ದಿವಸ ಫೋನ್ ಮಾಡಿದೆ, ತೆಗೆದ್ರು, ರಥ ಹೇಳ್ಕೊಟ್ರು. ಆ ರಥದಲ್ಲಿ ನಾನು ಸ್ವಲ್ಪ ಪಾಠ ಮಾಡಿದೆ. ಅವ್ರು ಏನು ಹೇಳಿದ್ರು ಕರೆಕ್ಟಾಗಿ ಅವ್ರು ಏನು ಹೇಳಿದ್ರು ಪಾಲನೆ ಮಾಡಿದಿದ್ರೆ ನಾನು ಆವತ್ತೇ ನಾನು ಪವಾಡ ಆಗ್ತಾ ಇದ್ದು, ಮೊದಲೇ ನಾನು ಇನ್ನೂ ಏನು ಚೆನ್ನಾಗಿರ್ತಾ ಇದ್ದೆ. ಆದರೆ ಈ ಆತ್ಮಗಳನ್ನು ಸೇರ್ಕೊಂಡಿದ್ದು ದೇವ್ರ ಗಾಳಿ ಜೂಳಿಗೆಲ್ಲ ಅವ್ರು ಏನು ಹೇಳ್ತಾವ್ರು ಅನ್ನೋದೇ ಗೊತ್ತಿಲ್ಲ. 2 ದೀಪ ಅಣಿಸಿದ್ದು ಮಾಡ್ತಾ ಮಾಡ್ತಾ ಆದರೂ ಸಹ 2-3 ಪವಾಡಗಳಾಯ್ತು. ಲಾಸ್ಟ್ಗೆ ಇನ್ನೊಂದು ರಥ ಹೇಳಿದ್ರು, ಅದು ಮಾಡಿದೆ. ಈಗ ಅದು ಆಗೋ ಮೂಮೆಂಟ್ ಇದೆ. ಗುರೂಜಿ ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಏನೋ ರಾಯರದೆ ಆ ಶ್ರೀನಿವಾಸಂದೇ ಬಂದಾಗ ನೋಡಿ, ಇವತ್ತು ಅವ್ರಿಗೆ ಕಣ್ಣು ತುಂಬ ಅವ್ರನ್ನ ನೋಡಿ ಅವ್ರ ಪಾದ ಪೂಜೆ ಮಾಡಿ ಇವತ್ತು ನೋಡಿ ನಾನೊಬ್ಬ ದಲಿತ SC ST ಅಂತಾರಲ್ಲ ಆ ಮನುಷ್ಯ ಇವತ್ತು ರಾಯರು ರೂಪದಲ್ಲಿ ಬಂದು ಅವ್ರ ಪಾದದೊಳಗೂ ನಾವು ಸಮಾನ ಇಲ್ಲ. ಅಂತಹ ಶ್ರೇಷ್ಠವಾದಂಥ ಗುರುಗಳು ನಮ್ಮ ಸಂತೋಷ್ ಗುರೂಜಿಯವರು. ಆದರೆ ನಮ್ಮ ಮನೆಯಲ್ಲಿ ಒಂದು ರಾತ್ರಿ ವಿಶ್ರಾಂತಿ ತೆಗೆದು ಬೆಳಗ್ಗೆ ಉಪಹಾರ ತೆಗೆದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಸಾಗಂಗ ಅವ್ರನ್ನ ಬೀಳ್ಕೊಡಿಸ್ತಾ ಇದ್ದೀವಿ. ದಯವಿಟ್ಟು ನೋಡಿ, ಈ ವಿಡಿಯೋ ನೋಡೋದಲ್ಲ, ಇವ್ರ ಬಗ್ಗೆ ಏನು ವಿಚಾರದಲ್ಲಿ SC ಅಂತ ಹೇಳ್ತಿಲ್ಲ ಸ್ವಾಮಿ, ನಿನ್ನ ಮೈಲಿರ್ತಕ್ಕಂಥದ್ದು ಇರೋದು ಬ್ಲಡ್ ರಕ್ತ ಒಂದೇ, ನನ್ನ ಮೈಲಿರ್ತಕ್ಕಂಥ ಬ್ಲಡ್ ಇರೋದು ಒಂದೇ. ನನಗೆ ಜಾತಿ ಮತ ಬೇಡ ತಾಯಿ. ಇವತ್ತು SC ಆದ್ರೆ ಏನು, ಇವತ್ತು ಮುಸ್ಲಿಮನ್ ಆದ್ರೆ ಏನು, ಹಿಂದೂ ಆದ್ರೆ ಏನು, ನಾವೆಲ್ಲರೂ ಅಣ್ಣ ತಮ್ಮಂದಿರೇ, ನಾವೆಲ್ಲರೂ ಒಂದೇ ಕುಟುಂಬದವ್ರು. ನಾವೆಲ್ಲರೂ ನಾವು ಮಾಡ್ಕೊಂಡಿರೋದು ಜಾತಿ ಅನ್ನೋದು ನಾವು ಮಾಡ್ಕೊಂಡಿದೀವಿ. ಇಲ್ಲಿ ಜಾತಿ, ನಾನು ಅಂತವನು, ನಾನು ರೆಡ್ಡಿ, ನಾನು ಕ್ರಿಶ್ಚಿಯನ್ನು, ನಾನು ಮುಸಲ್ಮಾನು, ನಾನು ಹಿಂದೂ, ಈ ತರ ನಾವು ಮಾಡ್ಕೊಂಡಿದ್ವಿ. ನಮ್ಗೆಲ್ಲಾ ಜಾತಿ, ಎಲ್ಲಾ ಧರ್ಮದವರು ನನಗೆ ಒಂದೇ. ನನಗೆ ಜಾತಿ ಮತ ಯಾವುದು ಬೇಡ, ಎಲ್ಲರೂ ಒಂದೇ. ಇವತ್ತು ನನಗೇನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ, ನನಗೆ ಬ್ಲಡ್ ಬೇಕು ಅಂದ್ರೆ ಈ ಯಾವ ಜಾತಿಯವನು ಅಂತಂದು ಕೇಳ್ಕೊಂಡು ಚೆಕ್ ಮಾಡಿ ಹಾಕ್ತಾರೇನು? ನನಗೆ ಬ್ಲಡ್ ರಕ್ತ ಹಾಕ್ಬೇಕಾದ್ರೆ ಯಾವ್ದಾದ್ರು ಚೆಕ್ ಮಾಡ್ಕೊಂಡು ಹಾಕ್ತಾರೇನು? ಇಲ್ಲಲ್ವಾ? ಎಲ್ಲಾ ಒಂದೇ ರಕ್ತ, ಎಲ್ಲರೂ ಮೇಲರ್ತಕ್ಕಂಥದ್ದು ಒಂದೇ ರಕ್ತ. ಜಾತಿ ಅನ್ನೋದು ನಾವು ಮಾಡ್ಕೊಂಡಿದೀವಿ. ನನಗೆ ನಿಮ್ಮ ಮನೇಲಿ ಹೇಳಿ, ನಾನು ಒಂದು ದಿವಸ ಇರ್ತೀನಪ್ಪ ಅಂತ ಕೇಳಿದ್ದೆ, ಅದು ಗುರುವಾರ ದಿವಸನೇ ಬರ್ತೀನಿ ಅಂದೆ. ನಿನ್ನೆ ಬುಧವಾರ ದಿವಸ ಬಂದು ವಸ್ತಿಯಾಗಿ ಗುರುವಾರ ದಿವಸ ಪೂಜೆಯನ್ನು ಮುಗಿಸಿ ಇವತ್ತು ನಿಮ್ಗೆ ಸಂತೃಪ್ತಿ ಆಯ್ತಾ? ಇವತ್ತು ರಾಯನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮ್ಗೂ ಮಾಡಿದ ಪ್ರತಿಫಲ ನಾವು ದೇವ್ರು, ನೀವು ರಾಯರು ಅಂತ ರಾಯರ ಪೂಜೆ ನೀವು ಮಾಡ್ತಾ ಇದ್ದೀರಾ, ನಿಮ್ ಸೇವೆ ನಾವು ಮಾಡ್ಬೇಕಂತ ಆ ದೇವರೇ ರಾಯರೇ ಕಲ್ಸಿದಾರೆ ನಮ್ಮ ಮನೆಗೆ. ಇವತ್ತು ಒಂದ್ ದಿವಸ ರಾತ್ರಿ ಇದ್ದು 2 ಹೊತ್ತು ಊಟ ಮಾಡಿದ್ದಕ್ಕೆ ನಮ್ಗೆ ಪೂಜೆ ಮಾಡಿದ್ ನಮ್ಮ ಜೀವನನೇ ಪಾವನ ಆಯ್ತು ಅನ್ಸುತ್ತೆ. ಮುಂದಿನ ಜನ್ಮ ಏನಿದೆಯೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಮ್ಮ ಕರ್ಮಗಳೆಲ್ಲ ಕಳೀತು. ಆ ರಾಯರುವೇಂದ್ರ ಸ್ವಾಮಿ ನಮ್ಮನ್ನ ಉದ್ಧಾರ ಮಾಡ್ಬೇಕು, ಒಂದ್ ಮನೆ ಕಟ್ಬೇಕು, ಮಗನಿಗೊಂದು ಕೆಲಸ ಆಗ್ಬೇಕು. ಅದನ್ನ ಆಗ್ಬಿಟ್ರೆ ಭಗವಂತ ನಾವು ಆ ಕೆಲಸ ಸಿಕ್ಕಿದ್ದು 1 ತಿಂಗಳ ಸಂಬಳನ ನಾವು ನೋಡಿ, ಒಂದು ತಿಂಗಳ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ರಾಯರಿಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಕೋಟಿನೇ ರಾಯರ ಮುಂದೆ ಇರುತ್ತೆ. ರಾಯರು ನಿಮ್ಮಲ್ಲಿ ಯಾಕೆ ಆತರ ಕೇಳ್ಕೊಂತಾರಂದ್ರೆ, ನಿಮ್ಮ ಕರ್ಮಗಳು ಕಳೆದೋಗುತ್ತೆ ಮಕ್ಕಳೇ. ನನಗೆ ನಿಮ್ಮ ಆಸ್ತಿ ಹಣಕಾಸು ದುಡ್ಡು ಅದೆಲ್ಲ ಬೇಡ, ನನಗೆ ನಿಮ್ಮ ಭಕ್ತಿ ಬೇಕು. ಭಕ್ತಿಯಿಂದ ನೀವು ನನ್ನ ಪೂಜೆ ಮಾಡಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇರ್ಲಿ, ನೀವು ಹೇಳ್ಕೊಂಡಿದ್ದೀರಾ, ಅದು ನೀವು ಕೊಡೋದ್ರಿಂದ ಏನಾಗುತ್ತದೆ, ಜನಗಳಿಗೆ ಒಂದು ಎಷ್ಟೋ ಭಕ್ತಾದಿಗಳು ಅಲ್ಲಿ ಹೋಗಿ ನಾವೇ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತೀವಿ. ನಿಮ್ಮ ಕೆಲಸ ಅತಿ ಶೀಘ್ರದಲ್ಲೇ ಆಗುತ್ತೆ. ಅತಿ ಶೀಘ್ರದಲ್ಲೇ ನೀವೇನು ಮನೆ ಅಂದ್ಕೊಂಡಿದ್ರೆ ಅದು ಮನೆ ಎಲ್ಲ ಯಶಸ್ವಿ ಆಗುತ್ತೆ.
ಆದ ತಕ್ಷಣನೇ ನಿಮ್ಗೆ ಮನೆಗೆ ಬರ್ಬೇಕೀಗ ಆ ಮನೆ ಹತ್ರ ಓಡಾಡ್ಕೊಂಡು ಹೋಗ್ಬೇಕು. ಬರ್ತೀನಿ ಮನೆಗೂ ಬರ್ತೀನಿ, ಎಲ್ಲಾ ಕಡೆನೂ ಬರ್ತೀನಿ. ಚಿಂತಿಸಬೇಡಿ, ರಾಯರಿದ್ದಾರೆ. ಆದ್ರೆ ಇಲ್ಲಿ ನಾನು ರಾಯರಲ್ಲ, ನಾನು ಗುರುಗಳಲ್ಲ, ನಾನು ದೇವರು ಅಲ್ಲ. DSS ಗುರು ಅಂದ್ರೆ ದೇವರ ಸೇವಕನಾದ ಸಂತೋಷ, ದೇವರ ಸೇವಕನಾದ ಸಂತೋಷ. DSS ಗುರು ಅಂದ್ರೆ ಇದೇ ಇದರ ಅರ್ಥ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು ಎಲ್ರಿಗೂ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ ಹೊರತು ಕೆಟ್ಟದ್ದನ್ನು ಯಾರನ್ನೂ ಬಯಸ್ತಾ ಇಲ್ಲ. ಇವತ್ತು ಸುಮಾರು ಒಂದು 4,000 ಮೇಲೆ ಜನಗಳಿಗೆ ಒಳ್ಳೇದಾಗಿದೆ ಅಂದ್ರೆ ಅದು ನನ್ನಿಂದಲ್ಲ, ಅದು ಒಳ್ಳೇದಾಗಿದ್ದು ಇವರಿಂದ, ಗುರು ರಾಘವೇಂದ್ರ ಸ್ವಾಮಿ ಅವರಿಂದ ಒಳ್ಳೇದಾಗಿದೆ. ಇವತ್ತು ಮಕ್ಕಳಾಗ್ಲಿ ಆಗಿಲ್ಲ ಅಂದ್ರೆ ಮಕ್ಕಳಾಗಿದೆ, ಇವತ್ತು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿದೆ. 10, 15 ವರ್ಷ 20 ವರ್ಷ ಮಕ್ಕಳಾಗಿಲ್ಲ, ಅವ್ರಿಗೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳಾಗಿರಲಿಲ್ಲ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನಿಮಗೆ ಮಕ್ಕಳಾಗತ್ತೆ, ಈ ತರ ಮಾಡು ಅಂತ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಕ್ಯಾನ್ಸರ್ ಪೇಷಂಟ್, ನಿನ್ನೆ ಹೊಸೂರ್ಗೆ ಹೋಗಿದ್ವಿ, ಅಲ್ಲಿ ಕೂಡ ಕ್ಯಾನ್ಸರ್ ಇವತ್ತೆಲ್ಲ ಗುಣಮುಖವಾಗ್ತಾ ಇದೆ. ಪ್ರತಿಯೊಬ್ರು ಕ್ಯಾನ್ಸರ್ ಕೂಡ ಗುಣಮುಖವಾಗ್ತಾ ಇದೆ ಅಂದ್ರೆ ಅಷ್ಟು ಪವರ್ ಇದೆ ಮೃತ್ತಿಕಾ ಪ್ರಸಾದದಲ್ಲಿ. ಆ ಪ್ರಸಾದವನ್ನು ನಾವು ಸ್ವೀಕರಿಸ್ಕೊಂಡ್ರೆ ಕ್ಯಾನ್ಸರ್, ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಶುಗರು, BP ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ರಾಯರ ಮೇಲೆ ನಂಬಿಕೆ ಇಟ್ಟು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ. ಇವತ್ತೆಲ್ಲ ನಿಮ್ಮ ಕೈಯಲ್ಲಿ ನೋಡಿ ಎಂತಿಂತ ಫೋನ್ ಇದೆ, ಮನೇಲಿ ಕುತ್ಕೊಂಡು ನೀವೆಲ್ಲ ನೋಡ್ಕೋಬಹುದು. ಇವಾಗ ರಾಯರ್ ಪವರ್ನೇ ತಿಳ್ಕೊಬಹುದು. ಆ ಕಾಲದಲ್ಲಿ, ಶತಮಾನ ಕಾಲದಲ್ಲಿ ಅಂದ್ರೆ ಅಷ್ಟು ವರ್ಷ ಹೋಗ್ಬೇಡಿ, ಒಂದು 40 ವರ್ಷನ ಹೋಗಿ, 40 ವರ್ಷದಿಂದ ಈ ತರ ಫೋನ್ ಇದ್ವೇನು? ಫೋನ್ ಇರ್ಲಿಲ್ಲ ಅವಾಗ. ರಾಯರ್ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ರಾಯರ್ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ನಾವು ಕೋಟ್ಯಾಧಿಪತಿ ಆಗ್ಬೇಕಾ? ಹಾಗಾದ್ರೆ ರಾಯರ್ನ ನಂಬಿ ಪೂಜೆ ಮಾಡೋಣ. ರಾಯರ್ ನಮ್ಮಲ್ಲಿ ಹಣಕಾಸು ಕೇಳಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತೀರಾ? ರಾಯರ್ ಇದ್ದಾರೆ ಅಂತಂದು ಭಕ್ತಿ. ಯಾಕಂದ್ರೆ ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ ರಾಯರು. ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ನೀವು ನನ್ನ ಭಕ್ತರು ಅಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಖಂಡಿತ ಒಳ್ಳೇದಾಗ್ಲಿ. ನೋಡಿ, ಆಮೇಲೆ ನನಗಿದ್ದಂಥ ಕಾಯಿಲೆ ಎಂಥ ಕಾಯಿಲೆ ಅಂದರೆ ಈ ಗಾಳಿ ದೇವುಗಳು ಅಂತ ಹೇಳ್ತಾರಲ್ಲ, ಆತ್ಮಗಳು, ಅವು ಸೇರ್ಕೊಂಡಿದ್ವು. ಯಾವ ವೈದಿಕನ ಹತ್ರ ಹೋದ್ರೂ ಮೇಲಾಗ್ತಾ ಇಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಮೇಲಾಗ್ತಾ ಇಲ್ಲ. ಸಂತೋಷ್ ಗುರೂಜಿ ಹೇಳಿದ್ದ ರಥದಿಂದ ಅದು ನಾನು ನೇರವಾಗಿ ಪಾಲನೆ ಮಾಡಿಲ್ಲ. ಆವಾಗ ಆ ದೇವುಗಳು, ಆತ್ಮಗಳು ಇದ್ವಲ್ಲ, ಸರಿಯಾಗಿ ನಾನು ಕೇಳಿಸ್ಕೊಳಕ್ಕೆ ಬಿಡಲಿಲ್ಲ. ಎಷ್ಟು ಜೋರಾಗಿ ಹೇಳಿದ್ರು ನಾನು ಕೇಳಿಸ್ತಾ ಇಲ್ಲ, ಆ ಮಠದಾಗಿದ್ದು ಅಂಥದ್ದು. 4ನೇ ವಾರಕ್ಕೆ ಓಡೋಗ್ಬಿಟ್ರು ನಮ್ಮ ಬಾಗಿಲಿಂದ ಆಚೆ. ಕಿಟಕಿಯಲ್ಲಿ, ಇದೇ ಕಿಟಕಿಯಲ್ಲಿ ನಿನ್ನ ಹತ್ರ ಬರೋಕ್ಕೆ ಆಗ್ತಾ ಇರಲಿ, ಏನಕ್ಕ ಆ ಗುರೂಜಿ ಮಾತು ಕೇಳಿ ರಾಘವೇಂದ್ರ ಸ್ವಾಮಿ ಫೋಟೋ ತಗೊಂಬಂದೆ. ಏನು ಕಿಟ್ಟೆ? ಸರಿಯಿಲ್ಲ ಗುರೂಜಿ, ನಾನು ನಿಮ್ಮ ಇಷ್ಟ, ನೀನಂದ್ರೆ ನನಗೆ ಭಾರಿ ಇಷ್ಟ, ತೆಗೆದುಬಿಡು ಫೋಟೋ. ಆಮೇಲೆ ನಾನು ಏನು ಬೈಯೋದು, ಆಮೇಲೆ ಓಡೋದು. ನೋಡಿ, ಇವತ್ತು ಆ ರಾಘವೇಂದ್ರ ಸ್ವಾಮಿಯಿಂದ ನನಗೆ ಪ್ರಾಣ ಭಿಕ್ಷೆ ಆಗಿದೆ. ಇದಂತೂ ಸತ್ಯದ ಮಾತಿದು. ದಯವಿಟ್ಟು ವಿಡಿಯೋ ನೋಡೋಂಥವ್ರು ರಾಯರು ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಾಳೆ ದಿವಸ ಏನು ಎತ್ತನ್ ರಾಯರ ಬಗ್ಗೆ ನೀವು ಚಿಂತನೆ ಮಾಡಿ, ಗೊತ್ತಾಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.